ಇವತ್ತು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅದನ್ನ ಸಂಪೂರ್ಣವಾಗಿ ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕ್ಕಾಗಿದೆಯಾ? ಬಸ್ ಸಂಪೂರ್ಣವಾಗಿ ಆಗಿದೆಯಲ್ಲ, ಎಲ್ಲಾಗಿದೆ? ವಿದ್ಯುತ್ ಸಂಪೂರ್ಣವಾಗಿ ಆಗಿದೆ. ಏನಿಲ್ಲ, ಕೊಟ್ಟಂತ ಮಾತು ಸಂಪೂರ್ಣವಾಗಿ ಅವರು ನಿಭಾಯಿಸಿಲ್ಲ. ಅವತ್ತು ನನಗೂ ಫ್ರೀ, ನಿನಗೂ ಫ್ರೀ, ಮತ್ತೊಬ್ರಿಗೂ ಫ್ರೀ 200 ಯೂನಿಟ್ ಅಂದರು. 200 ಯೂನಿಟನ್ನು ಕಡಿತಗೊಳಿಸ್ಲಿಲ್ವಾ? ಮಾನದಂಡ ಹಾಕ್ಲಿಲ್ವಾ? ಆ ಬಸ್ಗೆ ಅನೇಕ ಮಾನದಂಡಗಳನ್ನ ಹಾಕಿಲ್ವಾ? ಇವತ್ತು ಬಸ್ಸು ಫ್ರೀ ಕೊಟ್ಟಿದ್ದಾರಲ್ಲ, ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ ನಿಮ್ಗೆ ರಾಜ್ಯದಲ್ಲಿ? ಬೆಳಗ್ಗೆ ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಮಕ್ಕಳು ಮನೆಗೆ ಬರೋಕ್ಕಾಗ್ತಾ ಇಲ್ಲ, ಗಂಡು ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ. 10 ಬಸ್ಸು ಓಡಾಡ್ತಿದ್ದ ಜಾಗದಲ್ಲಿ ಅದನ್ನ ರೆಡ್ಯೂಸ್ ಮಾಡಿ 5 ಬಸ್ಸಿಗೆ ಇಳಿಸಿದ್ದಾರೆ. ಮೇಕಪ್ ಮಾಡಬೇಕಲ್ಲ ರೆವಿನ್ಯೂನ, ಎಕ್ಸ್ಪೆಂಡಿಚರ್ನ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ದೇ ಹ್ಯಾವ್ ಟು. ಬಟ್ ನೀವು ಹೇಳಿದ್ದು ಯಾವುದು ವಾಸ್ತವತೆಗೆ ದೂರವಾಗಿಲ್ಲ ಸರ್, ಎಲ್ಲವೂ ಕರೆಕ್ಟ್ ಆಗಿದೆ, ಆಮೇಲೆ ಸರಿಯಾಗಿದೆ. ಇವ್ರಿಗೆ ಹೇಳಿದ್ರು ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗೆ ನಾವು ಕೊಡ್ತೀವಿ, ಇವತ್ತಿನವ್ರಿಗೆ ಕೊಟ್ಟಿದ್ದಾರ? ಗೃಹಲಕ್ಷ್ಮಿ ಎಲೆಕ್ಷನ್ ಬಂದಾಗ ಗೃಹಲಕ್ಷ್ಮಿ ಟ್ರೆಜರಿಯಿಂದ ಹೊರಗೆ ಬರ್ತಾಳೆ, ಅಲ್ಲಿವರೆಗೂ ಬರಲ್ಲ. ಈ ರೀತಿ ಮಾಡಿದರೆ ಹೇಗೆ ಜನರ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ? ಕೋಟ್ಯಂತರ ಜನ ಅಂದರೆ ಬಡ ಬಗ್ರು ಎಲ್ಲರೂ ಕೂಡ ಟ್ರಾವೆಲ್ ಮಾಡಿದ್ದಾರೆ. ತುಂಬ ಸಲ ಹೋಗಕ್ಕೆ ಬರೋಕ್ಕಾಗದೇ ಇರುವಂತಹ ಹೆಣ್ಮಕ್ಳು ಕೂಡ ದೇವಸ್ಥಾನಗಳಿಗೆ ಬೇರೆ ಬೇರೆ ಕಡೆ ತಮ್ಮ ಮಕ್ಕಳನ್ನ ಸಮೇತ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಅದರ ಉಪಯೋಗನೂ ಆಗಿದೆಯಲ್ಲ ಸರ್? ಐ ಅಗ್ರಿ. ದ ಸೇಮ್ ವೇ ಹೌ ಮಚ್ ವೇರ್ ದೇರ್ ಇಸ್ ಅನ್ ಅಡ್ವಾಂಟೇಜ್ ದೇರ್ ಇಸ್ ಅ ಡಿಸ್ಅಡ್ವಾಂಟೇಜ್. ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಆಗಿರ್ಬೋದು. ಇನ್ ಟೋಟಲ್ ಇಂಪ್ಲಿಮೆಂಟೇಷನ್ ಆಗಿದೆಯಾ? 5ಕ್ಕೆ 10 kg ಅಕ್ಕಿ ಕೊಡ್ತೀವಿ ಅಂದರು, ಕೊಟ್ರ? ಅದಕ್ಕೆ ಎಷ್ಟು ಮಾನದಂಡ ಹಾಕಿದ್ದಾರೆ? ಎಷ್ಟು BPL ಕಾರ್ಡ್ನ ಕಡಿತಗೊಳಿಸಿದೆ? 8 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ಕಡಿತಗೊಳಿಸಿದ್ದಾರೆ. ಸುಮ್ಮನೆ ಘೋಷಣೆ, ಅದಕ್ಕೆ ಮಾನದಂಡಗಳು ಹಲವಾರು. ಹಾಗಾಗಿ ಖಂಡಿತವಾಗಿ ಇವತ್ತು ಜನರು ಮನಸ್ಸನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ವೆಲ್ ಸರ್, ನಿಮ್ಮ ಫೈನಲ್ ಕಾಮೆಂಟ್ ಆನ್ ದಿಸ್ ಬೈ ಎಲೆಕ್ಷನ್. ಶಿವಶಂಕರಪ್ಪನವರು ದಿವಂಗತ ಆದಮೇಲೆ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದ್ದೀವಿ. ಅಲ್ಪಸಂಖ್ಯಾತರು ಕೂಗು ಹೆಚ್ಚಾಗಿದೆ, ಅವರಿಗೆ ಅವಕಾಶ ಸಿಕ್ಕಿಲ್ಲ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ. ಆಯಿತಾ? BJP ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಈ ಬಾರಿ ಇವತ್ತು ಸಾಮಾಜಿಕ ನ್ಯಾಯವನ್ನು BJP ಪ್ರತಿಪಾದನೆ ಮಾಡಿದೆ. ST ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ನಿಂದ ದೂರ ಸರಿದಿದ್ದಾವೆ, ಒಂದು ಕಡೆ ST ಸಮುದಾಯದ ಮತಗಳು ಹೊರಗೆ ಬಂದಿದೆ, ಇನ್ನು ಉಳಿದ ಸಮುದಾಯಗಳ ಮತಗಳು ವಿಭಜನೆ ಆಗ್ತವೆ. ಲಿಂಗಾಯತರ ಮತಗಳು ಖಂಡಿತವಾಗಿ BJPಗೆ ಸಾಂಪ್ರದಾಯಿಕ ಮತಗಳಿದೆ, ಲಿಂಗಾಯತರ ಮತಗಳು. ಹಾಗಾಗಿ ನೀವು ಲೆಕ್ಕಾಚಾರ ಹಾಕಿದರೆ ಖಂಡಿತವಾಗಿ BJP NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಅಂತರ ಭಾಳ ಇರಲಿಕ್ಕಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಏನೂ ಆಗಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ. ಇವತ್ತು ಎಲ್ಲರೂ ಒಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಜಯ್ ಕುಮಾರ್ ಹೋದ ಬಾರಿ ಸೋತಿದ್ರು, ಆದರೆ ಅವರಿಗೆ ತಪ್ಪಿದೆ ಅನ್ನೋ ಭಾವನೆ ಕೆಲವರಲ್ಲಿತ್ತು. ಅದನ್ನು ಅವ್ರ ಪಾರ್ಟಿ ಅವ್ರಿಗೆ ದೂರ ಮಾಡಿದೆ. ಇವತ್ತು ನಮಗೆ ಜಾತಿಗಿಂತ ನೀತಿ ಮುಖ್ಯ, ನೀತಿ ಜೊತೆಯಲ್ಲಿ ಪಕ್ಷ ಮುಖ್ಯ, ನಮಗೆ ಗುರಿ ಮುಖ್ಯ. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತವಾಗಿ NDA ಅಭ್ಯರ್ಥಿ BJPಯ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಓಕೆ ಸರ್.